ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದೋಸೆ ಜೊತೆ ಮತ್ತು ಪಡ್ಡಿನ ಜೊತೆ ತಿನ್ನುವಂಥ ನೀರು ಚಟ್ನಿ ಮಾಡೋದು ಹೆಂಗೆ ಅಂಥೇಳಿ ತೋರಿಸ್ಕೊಡ್ತೇನೆ ನೋಡಿರಿ. ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಚೆನ್ನಾಗಿ ಹುರ್ಕೊಂಡಿರುವಂಥ ಶೇಂಗಾ ತೊಗೊಂಡ್ರಿ. ನೀವು ಸೊಪ್ಪಿ ಬೇಕಂದ್ರೆ ತೆಗಿಬೋದು, ನಾ ಟೇಸ್ಟ್ ಬರ್ತದಂತ ಹಂಗೆ ಹಾಕೀನಿ. ಮತ್ತು ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ತೊಗೊಂಡ್ರಿ. ಇವ್ನ ಮೊದಲು ನುಣ್ಣಗೆ ರುಬ್ಕೊಂಬರೋಣ್ರಿ, ಆಮೇಲೆ ಒಗ್ಗರ್ನಿಗೆ ಏನು ಬೇಕಂತೇಳಿ ಹೇಳ್ತೀನಿ ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿ ಸೇರಿಸ್ತೇನೆ. ನಾನೀಗ ರುಬ್ಕೊಂಬಂದು ತೊಗೋಬೇಕ್ರಿ. ನಾನಿಲ್ಲಿ ಶೇಂಗಾ, ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ. ಈಗ ಹಸಿ ಶುಂಠಿ ಸ್ವಲ್ಪ ಸೇರಿಸ್ಕೊತೇನೆ ರೀ. ನೋಡಿರಿ, ಇಲ್ಲಿ ನಾನು ಹಸಿ ಶುಂಠಿ ತೊಗೊಂಡಿದ್ದೀನಿ. ಒಂದು 4 ಪೀಸ್ ಅಷ್ಟು ಹಸಿ ಶುಂಠಿನ ಸೇರಿಸ್ತೇನೆ ನೋಡಿರಿ. ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ತೇನೆ ನುಣ್ಣಗೆ. ನೋಡಿರಿ, ನೀರು ಚಟ್ನಿ ನಮ್ಗೆ ಎಷ್ಟು ನೀರಿನಂಗೆ ಬೇಕಲ್ಲ ಅಷ್ಟು ನೀರು ಸೇರಿಸ್ಕೋಬೇಕು. ಎಷ್ಟು ಚೆನ್ನಾಗಿರ್ತೈತಿ. ಇಡ್ಲಿ, ಪಡ್ಡು, ದೋಸೆ ಇದು ಕಾಂಬಿನೇಷನ್ ರೀ. ಇಲ್ಲಿ ನೋಡಿರಿ, ಇಲ್ಲೇ ಸ್ವಲ್ಪ ನಾನು ಲಿಂಬೆಹಣ್ಣು ಸೇರಿಸ್ಕೊತೀನಿ. ಲಿಂಬೆಹಣ್ಣು ಸೇರಿಸ್ಕೊತೀನಿ. ಒಂದು ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತೀನಿ. ಭಾಳ ರುಚಿಯಾಗಿರ್ತೈತೆ. ಮತ್ತು ತಿನ್ಬೇಕು ಅನಿಸ್ತೈತಿ. ಸ್ವೀಟ್ ಎಷ್ಟು ಬೇಕಷ್ಟು ಸೇರಿಸ್ಕೋಬೇಕ್ರಿ. ಈಗ ನೋಡಿರಿ, ನಾವು ಒಗ್ಗರ್ನಿಗೆ ಇದು ಕಾಯಿ ಹಾಕಿಟ್ಟೇನಿ. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊತೇನೆ ರೀ. ಇದಕ್ಕೆ ಜೀರಿಗೆ, ಸಾಸಿವೆ ಒಗ್ಗರ್ನಿಗೆ ಸೇರಿಸ್ಕೊತೀನಿ. ನೋಡಿರಿ, ಒಗ್ಗರ್ನಿಗೆ ಜೀರಿಗೆ ಚಟ್ಪಟ್ ಅನ್ನಿಸ್ಕೊತೀನಿ. ಒಂದು ಚಮಚ ಜೀರಿಗೆ, ಸಾಸಿವೆ ಜೀರಿಗೆ ಸೇರಿಸ್ಕೊತಾನೆ ರೀ. ಕರಿಬೇವು ಸೇರಿಸ್ಕೊತೀನಿ. ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ಕೊತಾನೆ ರೀ. ಸ್ವಲ್ಪ ಹಿಂಗೆ ನೋಡಿರಿ, ಸ್ವಲ್ಪ ಹಿಂಗೆ ಸೇರಿಸ್ಕೊತೀನಿ. ಗ್ಯಾಸನ್ನು ಆಫ್ ಮಾಡ್ಕೊತಾನೆ ರೀ. ಈಗ ಇದನ್ನು ಚಟ್ನಾಗ ಮಿಕ್ಸ್ ಮಾಡ್ಕೊತಾನೆ ನೋಡಿರಿ. ರುಚಿಯಾದಂತಹ ನೋಡಿರಿ ಚಟ್ನಿ ಇಡ್ಲಿ, ಪಡ್ಡು, ದೋಸೆ ಜೊತೆ ರೆಡಿ ಆಯ್ತು. ನಾವೆಲ್ಲ ಹಿಂಗೆ ಮಾಡ್ಕೊಂಡು ತಿಂತೀವಿ. ಭಾಳ ಟೇಸ್ಟಾಗಿರ್ತೈತಿ. ಮತ್ತೆ ತಿನ್ಬೇಕು ಅನಿಸ್ತಿರ್ತೈತಿ. ಪೂರಿ ಜೋಡಿನೂ ಸಹ ತಿನ್ಬೋದು ಇಂಥದ್ದು. ಈಗ ನೋಡಿರಿ, ಮ್ಯಾಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೇರಿಸ್ಕೊತೀನಿ. ರುಚಿಯಾದಂತಹ ಇಡ್ಲಿ, ಸಾಂಬಾರು, ಪಡ್ಡಿನ ಜೋಡಿ ಇಡ್ಲಿ, ಪಡ್ಡು, ದೋಸೆ ಜೋಡಿ ರೆಡಿಯಾದಂತಹ ಚಟ್ನಿ ರೆಡಿ ಆಯ್ತು. ನೀವು ಎಲ್ಲರೂ ಒಮ್ಮೆ ಹಿಂಗೆ ಮಾಡ್ಕೊಂಡು ತಿನ್ನಿರಿ. ಬಾಳಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಬಾಳಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.